ಹೆಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತನ್ಯ ಕೊಟ್ಟಾರೆ. ಇವತ್ತು ನನ್ನ ಜೊತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮಾತಿನವಲ್ಲ ಅಂತ ಹೇಳ್ಬೋದು, ಅದೇ ರೀತಿ ಇಟ್ಸ್ ಆಲ್ ರೌಂಡರ್ ಆಗಿರುವಂಥ ಅರುಣ್ ಸಗರ್ ಸರ್ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹೇಗಿದ್ದೀರಾ? ಫೈನ್. ಮೊದಲೇ ಹೇಳಿದೆ ಮಾತಿನವಲ್ಲ ಅಂತ ಹೇಳಿ, ಅದೇ ರೀತಿ ಆಲ್ ರೌಂಡರ್ ಅಂತ ಹೇಳಿ. ಈಗ ಮಾತಿನವಲ್ಲ ಆಗಿರ್ಬೋದು, ಆಲ್ ರೌಂಡರ್ ಒಬ್ಬ ವ್ಯಕ್ತಿ ಆಗೋದು ಇಟ್ಸ್ ನಾಟ್ ಈಸಿ ಅದು ಅಲ್ವಾ? ಸೊ ಆ ಕ್ಯಾರೆಕ್ಟರ್ ಎಲ್ಲ ನಿಮ್ಮ ಹತ್ರ ಇದ್ದಿದ್ದು ಹೇಗೆ ಸರ್? ನಿಮ್ಮ ಹತ್ರ ಇಷ್ಟು ಒಂದು ಕೆಪಾಸಿಟಿ ಎಲ್ಲ ದೇವರು ಕೊಟ್ಟಿದ್ದು ಸರ್. ದೇವರು ನಮಗೆಲ್ಲ ಕೊಟ್ಟು ಕಳಿಸಿರ್ತಾರೆ, ಬಟ್ ಅದನ್ನು ಡೆವಲಪ್ ಮಾಡೋದು ನಾವೇ ಆಗಿರ್ತೇವೆ. ನೀವು ಯಾವ ರೀತಿ ಅದಕ್ಕೆ ಎಷ್ಟು ಡೆಡಿಕೇಶನ್ ಕೊಡ್ತೀರಾ ಅಂತ ಹೇಳಿ? ಏನಿಲ್ಲ, ಚಿಕ್ಕ ಹುಡುಗನಿಂದ ನಾನು ಸ್ವಲ್ಪ ನನ್ನ ಅಬ್ಸರ್ವೇಷನ್ ತುಂಬ ಚೆನ್ನಾಗಿರುತ್ತೆ. ಮೀನ್ಸ್ ಚಿಕ್ಕ ಹುಡುಗನಿಂದ ಆ್ಯಕ್ಚುಲಿ ನೀವು ಇವತ್ತು ಪೇಂಟಿಂಗ್ ಇರ್ಬೋದು, ಅಥವಾ ನಾನು ಬರೆಯೋ ಡ್ರಾಯಿಂಗ್ಸ್ ಇರ್ಬೋದು, ಅಥವಾ ನಾನು ಯಾವುದನ್ನೇ ಮಾಡೋಕ್ಕೆ ಹೋಗಿದ್ರು, ಹಾಡಿರ್ಬೋದು, ನಾಟಕ ಇಲ್ಲ, ಇದು ನಾನು ಸಾಗರದಲ್ಲಿ ಇದ್ದಾಗಲೇ, ಚಿಕ್ಕ ಹುಡುಗನಾಗಿದ್ದಾಗಲೇ ಅಲ್ಲಿಯ ಎನ್ವೈರ್ಮೆಂಟೇ ಆಗಿತ್ತು. ವೆರಿ ಕಲ್ಚರ್ಡ್. ನಾಟಕ ಕಂಪನಿಗಳು ಬರೋದು, ಯಕ್ಷಗಾನ ಇರೋದು, ನಮ್ಮ ಹವ್ಯಾಸಿ ಕಲಾವಿದರು ಇರೋದು, ಪಕ್ಕದಲ್ಲೇ ಹೆಗ್ಗೋಡು ಇರೋದು, ಆಮೇಲೆ ನನ್ನ ಸುತ್ತಮುತ್ತ ಕಲಾವಿದರೇ ತುಂಬ ಜನ ಇದ್ದಿದ್ದರಿಂದ ಅದನ್ನು ನೋಡಿ, ಆಮೇಲೆ ನನ್ನ ತಾತ ಒಳ್ಳೆ ಯಕ್ಷಗಾನ ಕಲಾವಿದರು. ಒಂಥರ ನಮ್ಮ ಮನೆಯ ಸುತ್ತ ಅಥವಾ ನಮ್ಮ ಮನೆಗೆ ಕಲಾವಿದರುಗಳು ಬಂದು ಉಳ್ಕೊಳ್ಳೋರು. ಇದೆಲ್ಲದರ ಅಬ್ಸರ್ವೇಷನ್ ಜೊತೆಗೆ ನನ್ನ ಊರೇ ನನಗೊಂಥರ ಇನ್ಸ್ಪೈರ್ ಮಾಡಿದ್ದು. ಆಮೇಲೆ ಇದೆಲ್ಲದೂ ಕೂಡ ನಾನು ಒಂದು ಸ್ವಲ್ಪ ಬೆಳೆದ ಮೇಲೆ, ನಾನು ಚಿಕ್ಕ ಹುಡುಗನಿಂದನೇ ದುಡಿತಾನೆ ಓದಿದ್ದು. ಹಾಗಾಗಿ ದುಡಿಮೆಗೆ ಏನಾಯಿತು, ನನ್ನ ಆರ್ಟ್ ಫಾರ್ಮ್ಸ್ ಇದೆಯಲ್ಲ, ನಾನು ಮಿಮಿಕ್ರಿ ಮಾಡ್ತಿದ್ದೆ, ಆರ್ಕೆಸ್ಟ್ರಾದಲ್ಲಿ ಡಾನ್ಸ್ ಮಾಡ್ತಿದ್ದೆ, ಆಮೇಲೆ ಸೈನ್ ಬೋರ್ಡ್ ಬರಿತಾ ಇದ್ದೆ. ಅಂದರೆ ಇದೆಲ್ಲದೂ ಲೈಫು, ಅಂದರೆ ನನ್ನ ಬದುಕಿಗಾಗಿ ಅಳವಡಿಸ್ಕೊಂಡಿದ್ದಾದ್ದರಿಂದ ಅದು ಒಳಗೆ ಬರ್ತಾ ಅದೇ ಒಂದು ಪ್ರೊಫೆಷನ್ ಆಗೋಕ್ಕೆ ಶುರುವಾಯಿತು. ಸರ್, ಈಗ ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ ಹೇಳಿ ಇಡೀ ಇಂಡಸ್ಟ್ರಿಗೆ ಗೊತ್ತು ಸರ್. ಅದರ ಜೊತೆ ನಿಮ್ಮ ಮಗಳ ಕಂಠ ಕೂಡ ಅಷ್ಟೇ ಸುಮಧುರವಾಗಿದೆ ಸರ್. ಮಗಳ ಬಗ್ಗೆ ಏನು ಹೇಳ್ತೀರಾ ಅಂತ? ಮಗಳ ಬಗ್ಗೆ ಏನಿಲ್ಲ, ಅವಳು ಟ್ಯಾಲೆಂಟೆಡೇ, ಬಟ್ ಅವಳಿಗೆ ಶಿ ಡೂ ಲಾಟ್ ಆಫ್ ಥಿಂಗ್ಸ್. ಅವಳು ನನ್ನಾಗೆ ಪೇಂಟಿಂಗ್ ಮಾಡ್ತಾಳೆ, ಹಾಡ್ತಾಳೆ, ಗಿಟಾರ್ ನುಡಿಸ್ತಾಳೆ ಜೊತೆಗೆ. ಅಂದರೆ ಅವಳು ಅವಳದ್ದೇ ಆದ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾಳೆ. ನಾವು ನಮ್ಮ ಮಕ್ಕಳನ್ನು ತುಂಬ ಹಿಡಿದಿಟ್ಟಿಲ್ಲ. ಅವಳ ವಿಷನ್ ಏನಿದೆ, ಅವಳ ಕನಸುಗಳೇನಿದೆ, ಅದರ ಮೇಲೆ ಕೆಲಸ ಮಾಡುವಂತ ಬಿಟ್ಟಿದ್ದೀವಿ. ಅದರಲ್ಲಿ ಅವಳು ಕಷ್ಟನೂ ಪಡ್ತಾ ಇದ್ದಾಳೆ. ಅವಳದೇ ಆದ ಪ್ರಪಂಚ ಕಟ್ಕೊಂಡು ಅವಳು ಮ್ಯೂಸಿಕ್ ಇರ್ಬೋದು, ಈಗ ಸಂಚಿತ್ ಹೆಗಡೆ ಯಾವುದೊಂದು ಪ್ರಾಜೆಕ್ಟಿಗೆ ಬಾಂಬೆ ಹೋಗಿ ಕೆಲಸ ಮಾಡ್ತಾ ಇದ್ದಾಳೆ. ಆಮೇಲೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ದಾಳೆ. ಈಗ ಧನಂಜಯ್ ಅವ್ರದ್ದೊಂದು ಸಿನಿಮಾ ಹೊಸದಾಗ ಆಗಿದೆ, ಅವರ ಪ್ರೊಡಕ್ಷನ್ದು, ಅದರಲ್ಲಿ ಮೇಜರ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಥಿಯೇಟರ್ ಮಾಡ್ತಾ ಇರ್ತಾಳೆ, ನೂರಾರು ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಆಮೇಲೆ ಅವಳಷ್ಟಕ್ಕೆ ಅವಳು ಖುಷಿಯಾಗಿ ಬದುಕ್ತಾ ಇದ್ದಾಳೆ. ಗುಡ್. ಅಂದರೆ ಕೆಲವು ಸರಿ ಏನಾಗುತ್ತೆ, ಎಲ್ಲ ವಿಷಯಗಳು ಹೌದು ಒಳಗೊಂದು ಸೀರಿಯಸ್ನೆಸ್ ಇರುತ್ತೆ, ಬಟ್ ಅದನ್ನು ನೀವು ಬಹಳ ಸಂಯಮದಿಂದ ಬಹಳ ಶಾಂತವಾಗಿ ಯೋಚಿಸ್ತಾ ಇನ್ನೊಬ್ಬರಿಗೆ ಅಥವಾ ನೋವಾಗದಿರೋ ಹಾಗೆ ಕೂಡ ಹೇಳುವುದನ್ನು ತುಂಬ, ಯಾಕೆಂದರೆ ನಾವೊಬ್ಬರು ಕಲಾವಿದರುಗಳಾಗಿರೋದರಿಂದ ನಾವು ಏನು ಕಲ್ತಿರ್ತೀವಿ ಅಥವಾ ಒಬ್ಬ ಕಲಾವಿದನಾಗಿ ಅದನ್ನು ಹೇಳುವ ರೀತಿನ ನಾವು ಬದಲು ಮಾಡಿ ಹೇಳ್ಬೋದು, ವಿಷಯ ಮುಟ್ಟಬೇಕಷ್ಟೆ. ಹಾಗಾಗಿ ನಾನು ಯಾವತ್ತೂ ಅಷ್ಟೇ ಯಾವುದೇ ವಿಷಯವನ್ನಾಗಲಿ ಸೀರಿಯಸ್ ಆಗಿದೆ ಹೌದು, ಅಥವಾ ಇವು ತುಂಬ ಜಗಳ ಇರ್ಬೋದು, ಅದನ್ನು ಹೇಗೆ ಅದರಿಂದ ಬಿಡಿಸ್ಕೊಂಡು ಹೊರಗೆ ಬಂದು ಮತ್ತೆ ನಗು ಕಡೆಗೆ ಹೋಗ್ಬೋದು ನಾವು ಹುಡುಕಾಟದಲ್ಲಿ ನಾನು ಯಾವಾಗಲೂ ಇರೋದರಿಂದ ನಾನು ಆ ಕೆಲಸ ಮಾಡ್ತಾನೆ ಇರ್ತೀನಿ. ಈಗಲೂ ಅದನ್ನೇ ಮಾಡ್ತಿರ್ತೀನಿ. ಏನು ಅಂದರೆ ನನ್ನ ಪ್ರಕಾರ ನಾನು ಯೂಶ್ವಲಿ ಎಲ್ಲೇ ಹೋದರೂ ಯಾವುದೇ ವಿಷಯವನ್ನು ತೊಗೊಂಡ್ರು ಅಥವಾ ಬಿಗ್ ಬಾಸಲ್ಲಿ ಇದ್ದಾಗಲೂ ನಾನು ಎಷ್ಟು ಗೆಲುವಾಗಿರ್ತೀನಿ ಅನ್ನೋದಷ್ಟೇ ಯೋಚನೆ ಮಾಡ್ತಿರ್ತೀನಿ. ಈ ಸೋಲು ಗೆಲುವು ಬರುತ್ತೆ ಹೋಗುತ್ತೆ, ಅದು ಬೇರೆ. ಆದರೆ ನಾನು ಎಷ್ಟು ಗೆಲುವಾಗಿ ಬದುಕಿರ್ತೀನಿ, ನಾನು ಇರೋಷ್ಟು ದಿನ ಎಷ್ಟು ಗೆಲುವಾಗಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸರ್, ನೀವು ಕಿಚ್ಚನ ಪಂಚಾಯಿತಿ ನೋಡ್ತೀರಾ ಅಂತ ಹೇಳಿದ್ರಿ. ಆವಾಗ ನೋಡುವಾಗ ನಿಮಗೆ ನಿಮ್ಮ ಸೀಸನ್ ಏನಾದರೂ ನೆನಪಿಗೆ ಬಂದಿದೆಯಾ? ಯಾಕಂತ ಹೇಳಿದ್ರೆ ಆ ಸೋಫಾದಲ್ಲಿ ನೀವು ಕೂಡ ಸ್ಟೂಡೆಂಟ್ ಆಗಿ ಕೂತಿರೋದು ಇದೆ, ಮೇಷ್ಟ್ರು ಬಂದು ಸರಿ ಮಾಡಿ ತಿದ್ದಿರೋದು ಇದೆ. ಸೊ ನಿಮ್ಗೆ ಏನಾದರೂ ಅದು ನೆನಪಾಗೋದಿದೆಯಾ ಆ ಎಪಿಸೋಡ್ ಎಲ್ಲ ನೋಡುವಾಗ? ತುಂಬ ನೆನಪಾಗುತ್ತೆ, ತುಂಬ. ಅಂದರೆ ನಮ್ಮ ಫಸ್ಟ್ ಸೀಸನ್ನಲ್ಲಿ ಮಜಾ ಏನು ಅಂದರೆ ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ನ ಆಟನೇ ಗೊತ್ತಿರಲಿಲ್ಲ. ನಾವು ಎಲ್ಲರೂ ಹೋದ್ವಿ, ಅಂದರೆ ಒಂದು ಇದು ನಾವು ಹೋದ್ವಿ, ನಾವಲ್ಲಿ ಇದ್ವಿ, ಬಂದ್ವಿ. ಹಾಗಾಗಿ ಅದು ಭಾಳ ಫ್ರೆಶ್ ಅಂತ ಅನ್ನಿಸ್ತು ನಮಗೆ ಹೇಗೆ ಆಡಬೇಕು, ಹೀಗೆ ಇರಬೇಕಾ, ಪ್ಲ್ಯಾನ್ ಮಾಡಬೇಕಾ, ಅದು ಯಾವುದೂ ಇರಲಿಲ್ಲ. ಹಾಗಾಗಿ ಅದು ನಮಗೆ ಬಹಳ ಖುಷಿ ಅನಿಸ್ತು. ಆಮೇಲೆ ಯೂಶ್ವಲಿ ಸುದೀಪ್ ಅವ್ರು ಏನು ವಿಚಾರಿಸ್ತಾರೆ ಅಂಥದ್ರಲ್ಲಿ ನೀವು ನೋಡಿ ಬೇಕಾದ್ರೆ, ಅದು ಈಗೇನೋ ನಿಮಗೆ ಎಪಿಸೋಡ್ಗಳು ತುಂಬ ಜಗಳದ ವಿಷಯ ನಮ್ಮಲ್ಲಿ ತುಂಬ ಕಡಿಮೆ ಇತ್ತು, ಇರಲಿಲ್ಲ ಅಂತಿಲ್ಲ, ಇತ್ತು.
ಆದರೆ ಅದರ ಪರ್ಪಸ್ಸು ಬಹಳ ಪಾಸಿಟಿವ್ ಆಗಿರ್ತಿತ್ತು. ಆಮೇಲೆ ಇರುವವರೆಲ್ಲರೂ ಕೂಡ ಬಹಳ ಪಾಸಿಟಿವ್ ಆದಂಥ ಒಂದು ಇದರಲ್ಲಿ ಇದಾಗಿದೆ. ಅದು ಆ ಸೀಸನ್. ಬರ್ತಾ ಬರ್ತಾ ಆ ಸೀಸನ್ನು ಅವರವರ ಲೈಫ್ ಹೇಗಿರುತ್ತೆ ಅಥವಾ ಅವ್ರು ಹೇಗಿರ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಎಲ್ಲವೂ ಫಸ್ಟ್ ಸೀಸನ್ ಇದ್ದಾಗೆ ಇರಬೇಕು ಅನ್ನೋದು ಕಷ್ಟ. ಆದರೆ ಅದು ಆಯಾ ಕಾಲಕ್ಕೆ ಆಯಾ ವಯೋಮಾನ ಮತ್ತು ಅವರವರ ವಯಸ್ಸು ಇದೆಲ್ಲವೂ ಅದರಲ್ಲಿ ಪ್ರೆಡಿಕ್ಟ್ ಆಗುತ್ತೆ. ಹಾಗಾಗಿ ಆ ಸಿಚುಯೇಷನ್ಸ್ಗಳು ಆಯಾ ಕಾಲದಲ್ಲಿ ಆಯಾ ಕಾಲದ ಹಾಗೆ ಬದಲಾಗ್ತಾ ಇರುತ್ತೆ. ಸರ್ ಇನ್ನೊಂದು ಏನಂತ ಹೇಳಿದರೆ, ಕಿಚ್ಚ ಸರ್ ಮತ್ತು ನೀವು ತುಂಬ ಆತ್ಮೀಯರು, ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ ಸರ್. ಸಮ್ಟೈಮ್ಸ್ ಅರುಣ್ ಸಾಗರ್ ಅವರು ಹಾಕುವಂಥ ಡ್ರೆಸ್ಸಿಗೂ ಸುದೀಪ್ ಸರ್ ಹಾಕುವ ಡ್ರೆಸ್ಸಿಗೂ ಸಮ್ಟೈಮ್ಸ್ ಮ್ಯಾಚ್ ಅಂತ ಹೇಳಿ ನಮಗೆಲ್ಲ ಅನಿಸೋದಿದೆ ಆಯಿತಾ. ಯಾಕಂತ ಹೇಳಿದ್ರೆ ನೀವು ಸ್ವಲ್ಪ ಲೂಸ್ ಡ್ರೆಸ್ ಹಾಕ್ತೀರಾ, ಅವರು ಕೂಡ ಲೂಸ್ ಡ್ರೆಸ್ ಹಾಕ್ತೀರಾ, ಅವರು ಲೂಸ್ ಪ್ಯಾಂಟ್ ಹಾಕ್ತೀರಾ, ಹೇಳೋದಿದೆ. ಇದೇನಾದರೂ ಫ್ರೆಂಡ್ಶಿಪ್ ಗೋಲ್ಸಾ ಅಲ್ಲ ಸುದೀಪ್ ಸರ್ ನೀವು ಅನುಕರಣೆ ಮಾಡ್ತಾ ಇದ್ದೀರಾ ಅಲ್ಲ, ಯಾವ ರೀತಿ ಸರ್? ಇಲ್ಲ, ಅನುಕರಣೆ ಅಂತ ಏನಿಲ್ಲ. ದೀಸ್ ಆರ್ ಆಲ್ ಅವರ್ ಆರ್ಟಿಸ್ಟಿಕ್ ಸೈಡ್. ಇದು ಈಗ ನಾನು ಆ್ಯಕ್ಚುಲಿ ನನ್ನ ಹೆಚ್ಚು ಬಟ್ಟೆಗಳನ್ನು ನನ್ನ ಹೆಂಡ್ತಿನೇ ಡಿಸೈನ್ ಮಾಡಿಬಿಡ್ತಾಳೆ, ಅವಳೇ ಹೊಲಿಸ್ತಾಳೆ. ಕೆಲವು ಸರಿ ಈ ಶರ್ಟೆಲ್ಲ ಅವಳೇ ಹೊಲಿಸಿರ್ತಾಳೆ, ಕೆಲವು ಸರಿ ಅವಳೇ ಡಿಸೈನ್ ಮಾಡ್ತಾಳೆ, ಇಲ್ಲ ಅವಳೇ ಆಯ್ಕೆ ಮಾಡ್ಕೊಂಬರ್ತಾಳೆ, ಅದನ್ನೇ ನಾನು ಹಾಕ್ಕೊಡ್ತೀನಿ. ಹಾಗಾಗಿ ಅದು ನನ್ನ ಹೆಂಡತಿಯ ಡಿಸೈನರ್ ವೇರ್ ಆಗಿರುತ್ತೆ. ನನಗೆ ನಿಮ್ಗೆ ಸಿಮಿಲರ್ ಅನಿಸಿದರೆ ಅದು ನಾವಿಬ್ಬರು ಒಟ್ಟಿಗಿದ್ದೀವಿ ಅನ್ನೋ ಫೀಲ್ ಇರೋದ್ರಿಂದ ನಿಮಗೆ ಹೆಂಗೆ ಅನಿಸ್ಬೋದು. ಹಾಗೇನಿಲ್ಲ, ನಾನು ಏನು ಕಾಪಿ ಮಾಡೋದಿಲ್ಲ, ಅವರು ನಮ್ಮನ್ನು ಕಾಪಿ ಮಾಡೋಲ್ಲ. ಬಟ್ ನಾವು ಗೊತ್ತಿಲ್ಲ, ಅದು ಒಂದೇ ಮನಸ್ಸು ಕೆಲವು ಸರಿ ಒಂದೇ ತರಹದ ಇಷ್ಟಪಡುವಂಥ ರೀತಿ ಇರುತ್ತೆ. ಆ ಇಷ್ಟಪಡುವ ರೀತಿ ಏನಿದೆ ಅದು ಒಂದೇ ರೀತಿ ಇರ್ಬೋದು. ಹಾಗಾಗಿ ನಾವು ಹಾಕ್ಕೊಂಡಾಗ ಅವರು ಹಾಕ್ಕೊಂಡಾಗ ಕಾಣಿಸುತ್ತೆ ಅಥವಾ ಅವ್ರು ಹಾಕ್ಕೊಂಡಾಗ ನಾವು ಹಾಕ್ಕೊಂಡಾಗ ಕಾಣಿಸುತ್ತೆ ಅಂದರೆ ಅದು ನಮ್ಮ ಫ್ರೆಂಡ್ಶಿಪ್ಪಿನ ಪ್ರತೀಕನೂ ಇರಬಹುದು, ಒಂದೇ ಮನಸ್ಸಿನ ಸ್ಥಿತಿಯವರು ಅಂತಲೂ ಇರಬಹುದು. ಕಿಚ್ಚ ಸರಲ್ಲಿ ನಿಮಗೆ ಇಷ್ಟವಾಗಿರುವಂಥ ಒಂದು ವಿಷಯ ಅಂತ ಹೇಳಿದರೆ ಯಾವುದು ಸರ್? ನಮ್ಮ ಭಾಳ 30 ವರ್ಷದ ಸ್ನೇಹಿತ ಆಗಿರೋದ್ರಿಂದ ಎಲ್ಲ ಕ್ವಾಲಿಟೀಸ್ಗಳು ತುಂಬ ಇಷ್ಟ ಆಗುತ್ತೆ. ಒಂದೇನಿಲ್ಲ ಅಮ್ಮ, ಒಂದು ಅಲ್ಲ ಕಾಫಿ ಕುಡಿಯೋದು ಅಂತಲ್ಲ, ನನಗೆ ಭಾಳ ಇಷ್ಟ ಆಗೋದು ಒಬ್ಬ ಮನುಷ್ಯನಾಗೆ ಅವನು ಪೂರ್ಣವಾಗಿ ಒಂದಾಗಿ ಭಾಳ ಇಷ್ಟವಾಗಿ ಕಾಣಿಸ್ತಾನೆ. ಅದು ಅದರೊಳಗೆ ನಿಮಗೆ ಎಲ್ಲದೂ ಸೇರುತ್ತೆ. ಅವನು ಸ್ನೇಹಿತರನ್ನ ಪ್ರೀತಿಸೋದಿರ್ಬೋದು, ಅವನು ಸ್ನೇಹಿತರನ್ನ ಕೆಲವು ಸರಿ ಎಂಥ ಸ್ಥಿತಿಯಲ್ಲಿದ್ದರೂ ಬಿಟ್ಕೊಡದೇ ಇರುವಂಥದ್ದು ಇರ್ಬೋದು. ಆಮೇಲೆ ಒಂದು ಸಿನಿಮಾಗಾಗಿ ತನ್ನನ್ನು ತಾನು ಒಪ್ಪಿಸ್ಕೊಂಡ್ರೆ ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದಿರ್ಬೋದು. ಓವರಾಲ್ ಕಮಿಟ್ಮೆಂಟ್, ಅದು ಪ್ರೊಫೆಷನ್ ಇರ್ಬೋದು ಅಥವಾ ಪರ್ಸ್ನಲ್ ಇರ್ಬೋದು, ಕಮಿಟ್ ಆಗಿಬಿಟ್ರೆ ಜೀವ ಕೊಡೋದಕ್ಕೂ ರೆಡಿಯಾಗಿ ನಿಂತಿರುತ್ತೆ. ಆ ಒಂದು ಕ್ಯಾರೆಕ್ಟರ್ ನನಗೆ ಭಾಳ ಇಷ್ಟ ಆಗುತ್ತೆ. ನಿಮ್ಮದೆಷ್ಟೋ ಅಭಿಮಾನಿಗಳಿದ್ದಾರೆ ಸರ್, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಿಕೆ ಇಚ್ಛಿಸ್ತೀರಾ? ಏನಿಲ್ಲ, ಜೀವನ ತುಂಬ ನಮಗೆ ಮನುಷ್ಯ ಜೀವನ ಅನ್ನೋದು ಸಿಗೋದೇ ಬಹಳ ಒಂದು ಅದೃಷ್ಟದ ಸಂಕೇತ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಮನುಷ್ಯ ಜೀವನವನ್ನು ಎಷ್ಟು ಸುಂದರವಾಗಿ, ಎಷ್ಟು ಸಮಾಧಾನವಾಗಿ, ಎಲ್ಲೂ ಕೂಡ ಈಗ ಸಿಟ್ಟಿರ್ಬೋದು, ಸೆಡವಿರ್ಬೋದು, ದ್ವೇಷ ಇರ್ಬೋದು, ನೋವಿರ್ಬೋದು, ಇದೆಲ್ಲವನ್ನು ಬದಿಗೊತ್ತಿ ಸಂತೋಷವಾಗಿ ಬದುಕೋದ್ರ ಕಡೆಗೆ ಹೋಗ್ತಾ ಇರೋದು ಇದೆಲ್ಲ. ಆ ಕಂಡುಕೊಳ್ಳುವ ದಾರಿಯನ್ನು ನೀವು ಕಂಡುಕೊಳ್ಳಿ. ನಾನು ಹಾಗೆ ಬದುಕುವ ದಾರಿಯನ್ನು ಹುಡುಕೊಂಡು ಹೋಗ್ತಾನೆ ಇದ್ದೀನಿ. ನನಗೆ ಭಾಳ ಮಜಾ ಸಿಗ್ತಾ ಇದೆ. ನೀವು ಅಷ್ಟೇ ಸಂತೋಷವಾಗಿರಿ, ತಂದೆ ತಾಯಿ ಜೊತೆ ಸಂತೋಷವಾಗಿರಿ, ಗಂಡ ಹೆಂಡತಿ ಇದ್ದರೆ ಗಂಡ ಹೆಂಡತಿ ನೀವಿಬ್ಬರು ಚೆನ್ನಾಗಿರಿ. ನಿಜವಾಗ್ಲೂ ನೀವು ಯಾರ್ಯಾರನ್ನ ಪ್ರೀತಿಸ್ತೀರೋ ಅವ್ರ ಜೊತೆ ತುಂಬ ಚೆನ್ನಾಗಿ ಬದುಕಿ. ಯಾರು ದ್ವೇಷಿಸ್ತಾರೋ ಅವರನ್ನೂ ಪ್ರೀತಿಸಿ, ಜೊತೆಗೆ ನಿಮ್ಮ ಜಗತ್ತನ್ನೂ ಪ್ರೀತಿಸ್ತಾ ಬನ್ನಿ. ಈ ಪರಿಸರವನ್ನು ಪ್ರೀತಿಸಿ. ಮಾನವ ಜನ್ಮ ಬರುವುದು ಒಂದೇ ಸಾರಿ, ಆ ಜನ್ಮವನ್ನು ಚೆನ್ನಾಗಿ ಎಂಜಾಯ್ ಮಾಡಿ. ಏನು ಗೊತ್ತಾ, ನಾನು ಆವಾಗಲೇ ಬಿಗ್ ಬಾಸಲ್ಲಿ ಹೇಳಿದೆ, ನೀವು ಬಿಗ್ ಬಾಸಲ್ಲಿ ಇರುವಾಗ ಏನಾದರೂ ಜನರಿಗೆ ಹೇಳಬೇಕು ಅಂತ ಇದ್ರು, ಒಂದು ಹಾಡಿನ ಮುಖೇನ ಅದೊಂದು ಒಂಥರ ಚೆನ್ನಾಗಿರುವಂಥ ವಾಯ್ಸ್ ಆಯಿತಾ ನಿಮ್ಮದು. ಸೊ ಆವಾಗಲೇ ನಮಗೆ ತಿದ್ಕೋಬೇಕು ಅನ್ನುವಂಥದ್ದು ಆಗಿರುತ್ತೆ. ಜನರಿಗೆ ಇಷ್ಟು ಹೇಳಿದ್ರಿ ಸರ್, ನೀವು ಒಂದು ಲೈನಲ್ಲಿ ಆ ಒಂದು ಸಂಗೀತದ ಮುಖೇನ ಹೇಳಬೇಕು ಅಂತ ಇದ್ರೆ ಏನು ಹೇಳ್ತೀರಾ ಸರ್? ಏನಾಗಲಿ ಮುಂದೆ ಸಾಗುನೇ, ಬಯಸಿದ್ದಲ್ಲ ಸಿಗದು ಬಾಳಲಿ, ಬಯಸಿದ್ದಲ್ಲ ಸಿಗದು ಬಾಳಲಿ. ಬಟ್ ಮನಸ್ಸು ಮಾಡಿದರೆ ಎಲ್ಲವೂ ಸಿಗುತ್ತೆ, ಎಲ್ಲವನ್ನೂ ಅನುಭವಿಸ್ಬೋದು. ಮನಸ್ಸಿಗಿಂತ ದೊಡ್ಡ ದೇವರಿಲ್ಲ. ನಿಮ್ಮ ಮನಸ್ಸಿಗೆ ಬೆಲೆ ಕೊಡಿ, ನೀವು ಎಲ್ಲವನ್ನೂ ಸಾಧಿಸ್ಬೋದು. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ಬಹಳ ಚೆನ್ನಾಗಿ ತಮ್ಮ ಬಿಗ್ ಬಾಸ್ ಜರ್ನಿಯ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಂಡಿದ್ದಾರೆ ಅರುಣ್ ಸಾಗರ್ ಅವರು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.